ಶರಣ ಮಾಡು ಶಂಕರ ಪಾಲಿಸೋ ದಯ ಸಾಗರ ಹಿರಿಯನು ಕಾಡದಿರಲು ಏನು ಮಾಡಲು ಶಂಕರ ನಾನೇನು ಮಾಡಲು ಶಂಕರ ತಮೋಸಾವಾಯಿತು ಶಾಂತಿಯಮಗೆ ಕರುಣಿಸು ದಯ ಪಾಲಿಸು ದಯ ಪಾಲಿಸು ದಯ ಪಾಲಿಸು ಅಹೋ ಕೃಪಕರ ಮುರಹರ ಗೌರಿವರ ಮಹಾದೇವ ಅಹೋ ದೇವ ಕಾಲಿನಿಂದ ಒದ್ದವರನ್ನು ಮೆಚ್ಚಿಸಿದೆ ಕೋಲಿನಿಂದ ಬರೋರನ್ನು ರಕ್ಷಿಸಿದೆ ಅಹೋ ದೇವ ಹಾಲು ಕುಡಿಸವನ್ನು ರಕ್ಷಿಸಿದೆ ಅನ್ನ ಇಟ್ಟ ವಂಶವನ್ನು ನಾಶ ಮಾಡಿ ಕೀಳು ಕೆಲಸ ಮಾಡಿದೆ ಅಹೋ ದೇವ ಮಾಡಿದ ರಾಜ್ಯದಂ ದೇಶಂ ಸಾರ್ಥಕ ಮಾಡಿ ಭಕ್ತರಂ ಪಡೆದೆ ಉತ್ತರಂ ಪಡೆದೆ ಅಹೋ ದೇವ ಇದು ತಾವು ಧರ್ಮವ ಮುಟ್ಟಿಂದೆಯ ಮಾಡಬಾರದು ಇಂಥ ಅನ್ಯಾಯ ಈಗ ಕ್ರೂರ ಕುಂಟರಾದ ಕಾಲದ ನಿವಾಸ ಕೌಶಕರಂ ಅದವರು ಎಲ್ಲ ಕಡುಪಾಡುವರು ಈ ರಾಕ್ಷಸರನ್ನು ಸಂಬಂಧಿಸು ಎನ್ನಂ ರಕ್ಷಿಸು ಪನ್ನಗ ಬರಣ ಕಾರುಣ್ಯ ಸದನ ಆಹುವ ತಮ್ಮನಾದ ಕಾಲಖಯನೇ ಅಣ್ಣಯ್ಯನೇ ಈ ಕೋಹ ಕಂಡ ನಮ್ಮ ಬಂಡ ದೇವೇಂದ್ರ ನಮಗೆ ಭಯಪಟ್ಟು ಎಲ್ಲೋ ಓಡಿ ಹೋದನು ಹೌದು ಅಗ್ರಜ ಅವನು ಓಡಿ ಹೋಗಿರುವನು ಅಗ್ರಜ ಆ ಭಳಿನಿಯ ಅವನ ಮುದ್ದು ಶ್ರದ್ಧೆಯೊಳಗ ಎನ್ನಡಿಗೆ ಹಿಡಿದು ತರುವಂತನಾಗು ತಮ್ಮ ಹೋಗುವನು ಹಲೋ ಎಲ್ಲ ಈ ಹುಡುರಾಜಮ್ಮಗೆ ಬಂಡ ದೇವೇಂದ್ರನಿಗೆ ಎನ್ಯಾತಕ್ಕೆ ಒಳಗೆ ಅಡಗಿರುವೆ ಹಿಡಿದು ತರಬೇಕೆಂದು ಎತ್ತಗೆ ಆಜ್ಞಾಪಿಸಿರುವನು ಎನ್ಯಾತಕ್ಕೆ ಆಲಸ್ಯ ಜಾಗ್ರತೆಯಿಂದ ಎಂಬ ಪಟ್ಟಣಕ್ಕೆ ಹೋಗೋಣ ನಡಿ ನಾರಿಯೇ ನಮ್ಮ ಮಂದಿರದ ನಾನೇ ಸೈರೇ ಸಲಾರೆ ಮನದ ತಾಪ ನನ್ನ
ಅಪ್ಪ ಸಾರಥಿ ಈ ಕೂಡ ರಕ್ಕಸರ ಆರ್ಭಟಗೈತ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವರು. ನಾನಾದರೂ ದಾರಿ ಕಾಣುವಂತಾಗಿರುವನು ಸಾರಥಿ ವಿಶಾಲಮತಿ. ಎಲ್ಲ ಈ ಜಡಮತಿ ಬಿಡವು ಜನನ ಕಡು ಮೋಹದ ಸತಿಯೇ ಕೇವಲ ನೀಚ ಜಾತಿ ಒಳಗೆ ಸುಮ್ಮನೆ ಯಾತಕ್ಕೆ ಕುಳಿತಿದ್ದೆ. ಮರ್ಯಾದೆಯಿಂದ ಹೊರಗೆ ಬಂದರೆ ಸರಿ, ಇಲ್ಲವಾಯಿತೆಂದರೆ ನಿನ್ನ ಮನೆಯೊಳಗೆ ನಿನ್ನ ಕರಸರಣಂಗಳಂ ಪಿಡಿದು ನಾಗರ ದರ್ಪದಂತಪ್ಪುವ ನಿನ್ನ ಜಡಮುಡಿಯಂ ಪಿಡಿದು ಎನ್ನ ಕರ ಪುಂಡರೀಕದೊಳ ಮೆರೆಯುವ ಸಿಡಿಲಿನ ಗರ್ಜನೆಯಂತೆ ಜರುಗಿಸುವ ಈ ಎನ್ನ ಕಡ್ಗದಿಂದ ನಿನ್ನ ಕೊರಳಂ ಸರಸರನೆ ಕೊಯ್ದು ಬಿಡುತ್ತೇನೆ. ನೋಡಲ ಈ ಮೂಡಳಿಗೆ ಭಾವಿಸ್ತೇನೆ. ಅಮ್ಮಯ್ಯ, ಹೀಗೆ ಕೂಡ ರಕ್ಕಸರ ಮಹಾದಾನದಲ್ಲಿ ಇದ್ದು ಆರ್ಭಟ ಗೈತಿರುವರು. ನನ್ನನ್ನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವರು. ಹೌದಮ್ಮಯ್ಯ, ನನ್ನನ್ನು ಕಾಪಾಡೋರು ದಾರಿರುವರು. ಇದಕ್ಕೆ ಗತಿ ಏನು ಮಾಡಬೇಕು ಸಾರಥಿ? ಮುಂದೇನು ಗತಿ? ಯಮ್ಮ ನೀನು ಮಾಡ್ಕೊಂಡ್ರೆ ಹೊಸ ಓಡೇಬಿಟ್ಟು ನಾವೇನ್ ಮಾಡ್ಲ ಹೆಂಗನ್ ಮಾಡ್ಕೆ ಏನು ಮಾಡ್ಕೆ ಅಂದ್ರೆ ಹೆಂಗಪ್ಪ? ಬರೀದಿಯವಲ್ಲ ಈ ತಪ್ಪನಾದ ಕಾಲಕ್ರಮೇ ಆಗ್ತದೆ. ಮನೆ ಏನು ಒಟ್ಟು ಮುಟ್ಟ ಮನೆ ಒಳಗೆ ಗಟ್ಟಿಯಾಗಿ ಹರಿಯುತ್ತಿರುವ ಎಮ್ಮ ಎಂದು ಬರಲು ಸಂಕಟಪಟ್ಟು ಹಳುತ್ತಿರುವಳು ಅಗ್ರಜ. ಇವಳ ಸ್ವಲ್ಪ ಕೇಳಿ ನೋಡು, ಚೆನ್ನಾಗಿ ಚೀ ಮಾಡುವಳು. ಕಾಣುತ್ತಿರುವುದು. ಇದಕ್ಕೆ ಗತಿ ಏನು ಮಾಡಬೇಕು ಸಾರಥಿ ವಿಶಾಲಮತಿ? ಏಲಿಯೇ ಬುದ್ಧಿ ಎಂಗಳೇ ದೊಡ್ಡ ಎಂಗಳೇ ಈಗೋ ಇನ್ನೊಂದಿದ್ದ ಬಡವರ ಮಾನವ ಪ್ರಾಣವನ್ನು ಆಹ್ವಾನಗಳಿಯ ಸುಂದರಿ
ಏನ್ ಮಾಡಿದ್ರೆ ಸುಂದರಿ? ಎಲ್ಲಿಗೆ ತಕ್ಕಾಗಿ ಬಂದಿರುವಿರಿ? ನಿನ್ನನ್ನು ಎಳೆದೊಯ್ಯಲು ಬಂದಿರುವೆ ಸುಂದರಿ. ನಿನ್ನನ್ನು ತಯಾರಿ ಮಾಡಿಬಿಡುವೆನು. ಅದು ಓಡಿ ಬಂದಿರಲೇ ಸುಂದರಿ. ಅಣ್ಣಯ್ಯ, ಈ ರೀತಿ ಮಾತನಾಡಬಾರದು. ಮಾತನಾಡಿದರೆ ಭ್ರಷ್ಟರೇ. ನನ್ನ ನಾರಿಯರನ್ನು ನಿನ್ನ ಗೃಹದಲ್ಲಿ ನೆನಪು. ಕೈಯಾರು ಅಣ್ಣಯ್ಯ, ಸುಂದರಿ ಸುಂದರಿ ಎಂದು ಕರೆಯಬೇಡ, ಅದು ಏತಕ್ಕೆ ಕರೆಯಬಾರದು? ಸಹೋದರ ಎಂದು ಕರಿ. ಪ್ರಿಯತಮೆ ಎಂದು ಕರೆಯಲೇ? ಮೇಲಿನ ಕೇಳು. ನ್ಯಾಯವೇನ ಪ್ರೇಮವಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುವುದು ನಿಮಗೆ ನ್ಯಾಯವಲ್ಲ. ಅಣ್ಣಯ್ಯ, ಈ ಕೋಣೆಗೆ ಕರಕವಿದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ಜನ್ಮ ಸರಿಯನ್ನ ಬಿಟ್ಟಿನಿಂದ ಹೊರಟುವಾಗ ಹಣ್ಣ ಬರುವ ನನಗೆ ಪುಣ್ಯ. ಸತ್ಯ ಅಣ್ಣಯ್ಯ, ಸತಿಯರನ್ನು ಎತ್ತ ಬಲಿಸಬಾರದೆಂದು ಈ ಅನ್ನ ಕೈ ಸಭೆಗಳನ್ನು ಬಿಡಿಸಲು ಈ ಸಮಾಜಗಳಿಗೆ ಬೇಡ ಮುಂಚಿದ್ದೇವ ಕೈಯಾಳ ಎಣ್ಣೆ ಎಣ್ಣೆ ಕದ್ದಿದ್ದೆಂಬದ ಹಣ್ಣೆ ನಿನಗೆ ಪತಿ ಯಾರು? ಮೂರ್ಖರೇ, ಎಲ್ಲೋ ಹರಮನೆ, ಏನೇ ಭ್ರಷ್ಟರೇ, ಏನು ಮಗಳೇ? ನನ್ನನ್ನು ನೀನು ಹಣ್ಣನ್ನಂದು ಕರೆದರೆ ನಿನ್ನ ಬಣ್ಣದ ಮಾತುಗಳಿಗೆ ಸುಂದರಿ ಎಂದು ಕರೆಯಬೇಡ. ನಿನ್ನ ಬಣ್ಣದ ಮಾತುಗಳ ಬಿಟ್ಟು ಹೋಗುವ ನನಗೆ ಅವನು ಕಲಂತದ ಹಣ್ಣಿನ ಎಲ್ಲೋ ಮೂರ್ಖ, ಮೂರ್ಖರೇ, ಎಲ್ಲೋ ಭ್ರಷ್ಟರೇ, ಏನೇ ಗಳ್ಳೆ ಏನು ಮಗಳೇ? ನೀನು ನೀತಿ ತಪ್ಪಿ ಬಂದಿರುವೆ. ಎಲ್ಲೋ ಹದಮನೆ, ಎಲ್ಲೋ ಭ್ರಷ್ಟರೇ, ಬಾಯಿಗೆ ಬಂದಂತೆ ಮಗಳಯ್ಯ, ನಿನ್ನ ಬಾಯಲ್ಲಿ ಹೋಗಲಿ, ನಿನ್ನ ನಾಲಿಗೆ ಸೇರಿ ಹೋಗಲಿ. ಮೂರ್ಖ, ನಿನ್ನ ಪೌರುಷವು ಒಂದು ಹೆಣ್ಣಿನ ಮುಂದೆ ತೋರಿಸಿದರೆ ನಿನ್ನನ್ನು ವೀರರನ್ನುವರೇ ಶೂರರನ್ನುವರೇ. ಎಲ್ಲೋ ಮೂರ್ಖ, ಎಲ್ಲೋ ಭ್ರಷ್ಟರೇ, ನನ್ನನ್ನು ಎಳೆದುಕೊಂಡು ಹೋಗುವರೆಂದು ಭಾವನೆ ಜಾಸ್ತಿ ಹೆಗರಾಡಬೇಡ. ನಿಮ್ಮ ಪೌರುಷವು ಎನ್ನ ಮುಂದೆ ಏನು ನಡೆಯಲಾಗದು. ಜೋರನೆಂದು ಮಾತನಾಡು, ಸುಟ್ಟು ಹೋಗುವ ನಾನು.
ಎಲ್ಲ ಮೂರ್ಖ ನಮಗಿಂತ ಬಲವಂತರು ಯಾರು ಇಲ್ಲವೆಂದು ಹೇಳಿದೆಯಾ? ನನ್ನ ಗಂಡನ ನಮ್ಮ ಬೆದರಿಕೆಗೆ ಓಡಿ ಹೋಗಿರುವುದೆಂದು ಹೇಳಿದೆಯಾ? ನಿಮ್ಮ ದಂಡೆಗೆ ಬರುವ ಗಂಡನ ಅವನ್ಯಾರಿರುವನೇ ಎಲ್ಲ ಭ್ರಷ್ಟ. ರಕ್ಕಸ ಬಿಡದೆ ಎಲ್ಲೋ ಮೂರ್ಖ, ಎಲೆ ಮೂರ್ಖರೇ, ಎಲ್ಲೋ ಭ್ರಷ್ಟರೇ, ಎಲೆ ಪಾಪಿಗಳೇ, ಎಲ್ಲೋ ಹರಮನೆ, ಎಲೆ ಮೋಸಗಾತಿ, ನನ್ನ ಪಟ್ಟಣಕ್ಕೆ ಬಂದ ನನ್ನನ್ನು ಬಾಯಿಗೆ ಬಂದಂತೆ ಹೋಗಬೇಡ. ಸಹಜವಾಗಿ ಮಗಳವನು, ಎಲ್ಲೋ ನೀತಿಲ್ಲದ ಕೋತಿ, ಎಲೆ ನೀತ ಜಾತಿ, ಒಮ್ಮನೆಯನ್ನ ಸೆರೆಯನ್ನ ಬಿಟ್ಟಲಿಂದ ಹೊರಟು ಹೋದರೆ ಮಾತ್ರ ಒಳ್ಳೆದು ಹೋಯಿತು. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಇಲ್ಲವಾದರೆ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಎನ್ನ ಪ್ರಾಣವನ್ನು ತೆಗೆಯುವ ಗಂಡುಗಳಿಗೆ ಅವನ್ಯಾರಿರುವನು? ಒಮ್ಮನೆಯನ್ನ ಸೆರೆಯನ್ನ ಬಿಟ್ಟಲಿಂದ ಹೊರಟು ಹೋಗ ಮೂರ್ಖ, ಮಾಡಬೇಡ ಎನ್ನುವ ಸರ್ಕ. ಹರಿದು ನಮ್ಮ ಹಿರದ ನಗರವನ್ನು ಪಟ್ಟಣಕ್ಕೆ ಎಂದು ಒಳ್ಳೆದಲ್ಲ. ಗೈಯಾಳೆ ಅಂದರೆ ನಿನ್ನನ್ನು ತಯಾರಿ ಮಾಡಿ ಕಳಿಸಿಕೊಳ್ಳಲು ನೋಡು. ನಮಗೆ ತಯಾರು ಮಾಡಿ ಕಳಿಸುವುದಕ್ಕೆ ಭೂಮಿ ಮೂರ್ಖ, ಸುಂದರಿ, ನನ್ನ ಗಂಡನನ್ನು ತಯಾರು ಮಾಡಿ ಕಳಿಸುವೆನೆಂದು ಹೋಗಲಿದೆಯಾ? ಹಾಗಾದರೆ ಸುಂದರಿ ನಿಮ್ಮಿಬ್ಬರನ್ನು ತಯಾರು ಮಾಡಿ ನಾನೇ ಕಳಿಸಿಕೊಳ್ಳುವೆನು ನೋಡು. ಎಂದಿಗೆ ಸಾಧ್ಯವಿದೆ? ಏಕೆ ಸಾಧ್ಯವಿಲ್ಲ? ಎಲೆ ದೂತ ಎಂಗಳೇ, ನಿನ್ನ ನಾಲಿಗೆ ಉದ್ದವಾಯಿತೆ ಹೇಗೆ? ನಿನ್ನ ನಾಲಿಗೆ ಹುದ್ದವಾಯಿತೆ ಹೇಗೆ? ನಮ್ಮನ್ನು ಬೈಯುತ್ತಿರುವ ಕಷ್ಟಳೆ ಪರಮ ಪಾಪಿಷ್ಟಳೆ. ಏನು ಮಾಡಲಿ? ಯಪ್ಪ ದಸರಾ ಊರ್ಬೇಕು ಏನ್ ಮಾಡ್ತಿದ್ದಳ ಅಮ್ಮನ ಎಲ್ಲರ ಇವಳ ನಾಲಿಗೆ ಅಂತೇಳಿ ಕೈ ಕಾಲುಗಳನ್ನು ಕಡಿದ ಹಲ್ಲುಗಳನ್ನು ಮುರಿದು ಬಿಡದೆ ಆಯಮ್ಮ ಗಂಡ ಮಕ್ಕಳು ಅಪ್ಪ ಇಲ್ಲವೇ ಇವಳನ್ನು ಒಂದೇ ತುತ್ತು ಮಾಡಿ ನುಂಗಿ ಬಿಡುತ್ತೇನೆ ಭಾರತೆ. ನೀನು ನೋಡುತ್ತಲೇ ಇರು, ಜಾಗ್ರತೆ. ಎಲ್ಲೋ ಮೂರ್ಖ, ಎಲೆ ಮೂರ್ಖರೇ, ಎನ್ನ ಕರ ಬಿಡದೆ ಹೇಳುವೆಯಾ? ಸಹಜವಾಗಿ ಏನು? ಸಹಜವಾಗಿ ಬಿಡುವುದಿಲ್ಲ. ನಿನ್ನ ವಂಶವು ಹಾಳಾಗಿ ಹೋಗಲಿ. ನಿನ್ನ ಗಂಡನ ವಂಶವು ಹಾಗೆ ನಾಶವಾಗಿ ನಿನ್ನ ಹೋಗಲಿ. ನಾಲಿಗೆ ಸೇರಿ ಹೋಗಲಿ. ನಿನ್ನ ಗಂಡನ ನಾಲಿಗೆ ಸೇರಿ ಹೋಗಲಿ. ನಿನ್ನ ಬಾಯಲ್ಲಿ ಹುಳ ಬೀಳಲಿ. ಎಲೆ ಸುಂದರಿಯೇ, ಸುಂದರಿಯನ್ನು ಕರೆಯಬೇಡ. ರೋಹಿಣಿ ಮೃಗಚಿರ ನಕ್ಷತ್ರದಲ್ಲಿ ಬೀಳುವ ಕೋರೆಯ ಹುಳುಗಳು ನಿನ್ನ ಬಾಯಲ್ಲಿ ಬೀಳಲಿ. ಎಲೆ ಮೂರ್ಖರೇ, ಭ್ರಷ್ಟರೇ, ಎಲೆ ಪಾಪಿಗಳೇ, ನನ್ನನ್ನು ಬಾಯಿಗೆ ಬಂದಂತೆ ಹೊಗಳುವೆಯ? ಸಹಜವಾಗಿ ಮಗಳವೇನು? ನೀನು ಅಂಥ ಬಲವಂತನೇ? ನಿನ್ನ ಗಂಡನಿಗೆ ಹೋಗಿ ಕೇಳು. ನನ್ನನ್ನು ಕೇಳಬೇಕೆ? ಎಲ್ಲೋ ಮೂರ್ಖ, ಎಲೆ ಮೂರ್ಖರೇ, ಎಲ್ಲೋ ಭ್ರಷ್ಟರೇ, ಪರಮ ಪಾಪಿಗಳೇ, ಎಲ್ಲೋ ನೀತಿಲ್ಲದ ಕೋಪಿಗಳೇ, ಎಲೆ ನೀತ ಜಾತಿ, ಕೋಪಿಯಂತೆ ಹೆಗರಾಡಬೇಡ. ಎಗರಬಡಿದರೆ ನೀನು ಮಾಡುವುದೇನು? ಎಲ್ಲೋ ಮಾಂಸ ತಿನ್ನುವ ಜಾತಿಯೇ, ಏನೇ ಕೂತು ಕೋಡಿಯೇ, ಎನ್ನ ಹತ್ತಿರ ನಿಲ್ಲಬೇಡ. ನಿಂತರೆ ಮಾಡುವುದೇನು? ನಿನ್ನನ್ನು ನೋಡಿದರೆ ಭಯವಾಗುತ್ತಿರುವರು. ನಿನ್ನ ಮುಖವನ್ನು ನೋಡಲಾರೆನು. ಎಲ್ಲೋ ಹಲವರೇ, ಹೇಳುವನು ಕೇಳು. ರಕ್ಕಸ ಬಿಡದೆ
ಎಣ್ಣೆ ಏನು ಮಗಳಿದ್ದೀವಾಗ ತಂದೆ, ನೀನೇನು ಭಗವೇ? ಎಲ್ಲ ಭ್ರಷ್ಟ ನನ್ನಂತ ಹೆಣ್ಣು ಮಗಳನ್ನು ನೀನು ಹೋರಾಡಿಸಿದೆ ನಿನಗೆ ಕೇಳಿ ಬರೋದು ನನ್ನ ಮಾತ್ರ ಬಿಟ್ಟು ಹೋಗುವುದಲ್ಲೇ ಸುಂದರಿ ನಿಮ್ಮ ಹೆಂಗಸರನ್ನು ಎಲ್ಲಿ ಬಿಟ್ಟು ಬರುವೆ? ಮನೆಯಾಗ ಎಲ್ಲ ಭ್ರಷ್ಟ ಸುಮ್ಮನೆಯನ್ನ ಮೇಲಿನ ಆಸೆಯನ್ನ ಬಿಟ್ಟು ನಿನ್ನ ಹೊರಟು ಹೋಗು ಭ್ರಷ್ಟ. ಥು, ಥು, ಪರಮ ಪಾಪಿಷ್ಟ. ಎನ್ನ ಪುಣ್ಯಾಷ್ಟವನಿಗೆ ಅಯ್ಯೋ ರಾಜ್ಯ ಸೇರ್ತದೆ ನಮ್ಮ ಮರ್ಯಾದೆಯಲ್ಲಿಲ್ಲವೇ? ಈಗ ನಮ್ಮ ಮಾತುಗಳನ್ನು ಮಾತನಾಡಿದರೆ ಬೆಸ್ತಡೆ ಪರಮ ಪಾಪಿಸ್ತಡೆ ಆರ್ತಿಗಿದರೆ ಅಸ್ತ್ರ ಮಲ್ಲೇಶಪ್ಪ ಅವರು ಶೆಟ್ಟಿ ಪಾತ್ರ ಮಾಡ್ತಕ್ಕಂಥ ಎಲ್ಲ ಅವರಿಗೆ ನೀರು ಕೊಟ್ಟಿರ್ತಾರೆ, ಅವರು ಸ್ವೀಕರಿಸಬೇಕು. ಅವರಿಗೆ ನನ್ನ ಹತ್ರವೊಂದೇ ಧನ್ಯವಾದಗಳು. ಹಲೋ ಮೂರ್ಖ, ಹಲೋ ಭ್ರಷ್ಟ, ನಮ್ಮ ಪಟ್ಟಣಕ್ಕೆ ನಡಿ ಎಂದು ಹೊಗಳುವೆಯ? ಸಹಜವಾಗಿ ನಾನು ಬರುವುದಿಲ್ಲ. ನಾವು ಬಿಡುವುದಿಲ್ಲ. ಹೇಳಿಕೊಂಡು ಹೋಗುವೆಯಾ?